ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಮನೆಯ ಸಿಂಪಲ್ ಶಾವಿಗೆ ಉಪ್ಪಿಟ್ಟು ನಾನು ಹೇಗೆ ಮಾಡಿದ್ದೀನಿ ಅದನ್ನು ನಿಮಗೆ ತೋರಿಸ್ತೀನಿ ಬನ್ನಿ. ಮೊದಲು ಒಂದು ಬೌಲಲ್ಲಿ ನೀರು ಕುದಿಯೋಕೆ ಇಟ್ಕೊಳ್ತೀನಿ. ಆ ನೀರು ಕುದಿ ಬಂದ ಮೇಲೆ ಒಂದು ಬೌಲ್ ಶಾವಿಗೆ ಇಟ್ಕೊಂಡಿದ್ನಲ್ಲ ಅದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರೊಳಗಡೆ ಗಂಟು ಹಿಡಿಬಾರ್ದಲ್ಲ, ಮಿಕ್ಸ್ ಮಾಡ್ಕೊಳ್ಳೋದು. ಮಿಕ್ಸ್ ಮಾಡ್ಕೊಂಡು ಅದರೊಳಗೆ ಒಂದು ಸ್ವಲ್ಪ ಅರಿಶಿನ, ಸ್ವಲ್ಪ ಎಣ್ಣೆ ಹಾಕಿ ಒಂದು ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಕುದಿಸ್ಕೊಂಡು ಅದನ್ನು ಸೋಸಿ ತಣ್ಣಗಾಕಿ ಇಟ್ಕೋಬೇಕು. ತಣ್ಣಗಾದ್ಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕೋದು. ಅದು ಚಟಪಟ ಅಂತ ಸಿಡಿಬೇಕು. ಚಟಪಟ ಅಂದಮೇಲೆ ಕಡಲೆಬೇಳೆ, ಕಡಲೆ ಬೀಜ, ಸ್ವಲ್ಪ ಗೋಡಂಬಿ ಎಲ್ಲ ಹಾಕಿ ಚೆನ್ನಾಗಿ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಅದು ಕ್ರಿಸ್ಪಿ ಆಗಬೇಕಲ್ಲ, ತಿನ್ನಬೇಕದ ಕಟುಮ್ ಅಂತ ಸಿಕ್ಕಿದರೆ ಚೆನ್ನಾಗಿರುತ್ತೆ. ಅದರೊಳಗಡೆ ಒಣಮೆಣ್ಸಿನ್ಕಾಯಿ ಹಾಕಿ ಒಂದು ಸ್ವಲ್ಪ ಅದನ್ನು ರೋಸ್ಟ್ ಮಾಡಿಕೊಂಡು ಅದರೊಳಗಡೆ ಅರ್ಧ ಸ್ಪೂನಷ್ಟು ಕರಿಬೇವಿನ ಸೊಪ್ಪಿನ ಪುಡಿ ಹಾಕೊಳ್ಳೋದು. ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು. ಮಿಕ್ಸ್ ಮಾಡಿಕೊಂಡು ನಾವು ತಣ್ಣಗಾಕಿಟ್ಟಿದ್ವಲ್ಲ ಶಾವಿಗೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇನ್ನೂ ಸ್ವಲ್ಪ ರುಚಿಗೆ ಉಪ್ಪು ಬೇಕು ಅಂದರೆ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಅದರಲ್ಲಿ ನೀರಿನ ಅಂಶ ಇರುತ್ತಲ್ಲ ಅದೆಲ್ಲ ಒಂದು ಸ್ವಲ್ಪ ಡ್ರೈ ಆಗಬೇಕು. ಅಲ್ಲಿವರೆಗೂ ಒಂದು ಸ್ವಲ್ಪ ರೋಸ್ಟ್ ಮಾಡಿಕೊಂಡು ನಂತರ ಸ್ವಲ್ಪ ಒಣ ಕೊಬ್ಬರಿ ಹಾಕಬೇಕು. ಒಣ ಕೊಬ್ಬರಿ ಹಾಕಿ ಸ್ವಲ್ಪ ಇದೊಂದು ಸ್ವಲ್ಪ ನೀರು ಡ್ರೈ ಆಗಲಿ. ಸ್ವಲ್ಪ ನೀರು ಡ್ರೈ ಆದಮೇಲೆ ಒಣ ಕೊಬ್ಬರಿ ಹಾಕೋದು. ಒಣ ಕೊಬ್ಬರಿ ಹಾಕಿದ ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಮುಚ್ಚಳ ಮುಚ್ಚಿ ಇಟ್ಟರೆ ಸಾಕು. ಅದು ಕರೆಕ್ಟಾಗಿ ಬೆಂದಿರುತ್ತೆ. ಬೆಂದಾದಮೇಲೆ ನನ್ನ ಮಗಳು ತಿಂತಿದ್ದಾಳೆ. ಅವಳು ಟೇಸ್ಟ್ ನೋಡಿ ಹೇಳ್ತಾಳೆ ಹೇಗಿದೆ ಅಂತ. ಹೇಗಿದೆ ಚಿನ್ನಮ್ಮ? ಸೂಪರಾಗಿದೆ ಅಂತೆ. ನಾವು ಹೊರಗಡೆ ಟ್ರಿಪ್ ಹೋಗೋಣ ಅಂತ ನಾವು ಹೇಗೆ ಪ್ಲ್ಯಾನ್ ಮಾಡ್ತೀವಿ ಅಂದರೆ, ನಾವು ಯಾವುದಾರ ಒಂದು ಪ್ಲೇಸಿಗೆ ಹೋಗಬೇಕು ಅಂದರೆ ಅದರ ಸುತ್ತಮುತ್ತಲು ನಿಯರೆಸ್ಟ್ ಪ್ಲೇಸ್ ಯಾವುದಿದೆ ಅಂತ ಫಸ್ಟು ಸರ್ಚ್ ಮಾಡ್ಕೋತೀವಿ. ಏಕೆಂದರೆ ಇಲ್ಲಿಂದ 100 ಕಿಲೋಮೀಟ್ರು 85 ಕಿಲೋಮೀಟ್ರ್ ಈ ಥರ ಎಲ್ಲ ಹೋಗಿರ್ತೀವಲ್ವ, ಒಂದೊಂದೇ ಪ್ಲೇಸಿಗೆ ಹೋಗ್ಬಿಟ್ಟು ಬರೋಕ್ಕಾಗಲ್ಲ. ಅದರಿಂದ ನಾವು ಯಾವುದೇ ಪ್ಲೇಸಿಗೆ ಹೋಗ್ಬೇಕಂದ್ರೂ ಫಸ್ಟು ಸರ್ಚ್ ಮಾಡ್ತೀವಿ. ಅದು ನಿಯರೆಸ್ಟ್ ಪ್ಲೇಸ್ ಯಾವುದಿದೆ, ಯಾವ್ಯಾವ ಪ್ಲೇಸ್ ಕವರ್ ಮಾಡ್ಬೋದು ಒಂದು ದಿನಕ್ಕೆ ನಾವು ಟ್ರಿಪ್ ಹೋದರೆ. ಆ ಥರ ನಾವು ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿಕೊಂಡು ಟ್ರಿಪ್ ಪ್ಲ್ಯಾನ್ ಮಾಡ್ತೀವಿ. ಹಾಗೆಯೇ ಸಂಡೇ ರಜೆ ಇರೋದ್ರಿಂದ ನಮ್ಮ ಯಜಮಾನ್ರಿಗೂ ರಜೆ ಇತ್ತು, ನನ್ನ ಮಗಳಿಗೂ ರಜೆ ಇರೋದ್ರಿಂದ ಪ್ಲ್ಯಾನ್ ಮಾಡಿದ್ವಿ. ಫಸ್ಟು ಗೌಡಿಗೆರೆಗೆ ಹೋಗಿ ಚಾಮುಂಡಿ ದರ್ಶನ ಮಾಡೋಣ. ಚಾಮುಂಡಿ ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ಅದ್ರ ನಿಯರೆಸ್ಟ್ ಪ್ಲೇಸ್ ಯಾವುದಿದೆ ಅಂತ ಅಂದ್ಕೊಂಡೋಗಿದ್ವಲ್ಲ, ಹೋಗೋಣ ಅಂದ್ಕೊಂಡು ಫಸ್ಟು ಗೌಡಿಗೆರೆ ಚಾಮುಂಡಿ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ನೋಡಿದರೆ ತುಂಬ ರಶ್ಶು ಸ್ನೇಹಿತರೆ. ಅಲ್ಲಿ ನೋಡಿರೋ ಕ್ಯೂ ಅಂದರೆ ಕ್ಯೂನಲ್ಲಿ ನಿಂತ್ಕೊಂಡು ದರ್ಶನ ಮಾಡ್ಕೊಂಡ್ವಿ. ನಂತರ ಅಲ್ಲಿ ಒಂದು ಡೌಟ್ ಇತ್ತು ನನಗೆ. ಒಂದು ಪ್ಲೇಟಲ್ಲಿ ಉಪ್ಪು ತಂದು ಎಲ್ಲರೂ ಪೂಜೆ ಮಾಡ್ತಾಯಿದ್ರು. ಆ ಪೂಜೆ ಯಾಕೆ ಮಾಡ್ತಾರೆ ಅನ್ನೋದೇ ಗೊತ್ತಾಗಲಿಲ್ಲ ನನಗೆ. ಎಲ್ಲರೂ ಕೇಳಿದರೆ ಅವರು ಎಲ್ಲರೂ ಮಾಡ್ತಿದ್ದಾರಲ್ಲ ಅದಕ್ಕೆ ನಾವು ಮಾಡ್ತಾಯಿದ್ದೀವಿ ಅಂತ ಹೇಳಿದರು. ಅದಕ್ಕೆ ಅಲ್ಲಿ ಅರ್ಚಕರು ಇರಲಿಲ್ಲ ಕೇಳೋಣ ಅಂದರೆ. ನಿಮಗೇನಾದರೂ ಅದ್ರ ಬಗ್ಗೆ ಗೊತ್ತಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ಅಲ್ಲಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಬಿದನೆಗೆರೆ ಅದು ಪಂಚಮುಖಿ ದೇವಸ್ಥಾನಕ್ಕೆ ಹೊರಟ್ವಿ. ಅಲ್ಲೋದ್ರೆ ಅಷ್ಟೇನು ರಶ್ ಇರಲಿಲ್ಲ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ದೇವಸ್ಥಾನ. ಅಲ್ಲಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಯಡಿಯೂರಿಗೆ ಹೋದ್ವಿ. ಯಡಿಯೂರಿಗೆ ಹೋದರೆ ತುಂಬ ರಶ್ಶು. ಆದರೂ ಸಂಡೇ ಇರೋದ್ರಿಂದ ಸಂಡೇ ಅಂತೂ ಟ್ರಿಪ್ ಪ್ಲ್ಯಾನ್ ಮಾಡೋದೇ ಅಲ್ಲ ಅನಿಸ್ಬಿಡುತ್ತೆ. ಸಂಡೇ ಮಾಡ್ಕೊಂಡು ಹೋಗಿರೋದ್ರಿಂದ ತುಂಬ ರಶ್ ಇತ್ತು. ಅಲ್ಲಿ ಕ್ಯೂನಲ್ಲಿ ನಿಂತ್ಕೊಂಡು ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಆದಿಚುಂಚನಗಿರಿಗೆ ಹೋಗೋಣ ಅನ್ನೋಷ್ಟರಲ್ಲಿ ಸಂಡೇ ಇರೋದ್ರಿಂದ ಕ್ಯೂನಲ್ಲೇ ನಿಂತು ಅರ್ಧ ಟೈಮ್ ಹೋಗ್ಬಿಟ್ಟಿತ್ತು. ಅದರಿಂದ ಆದಿಚುಂಚನಗಿರಿಗೆ ಹೋಗೋಕ್ಕಾಗಲಿಲ್ಲ. ಅಲ್ಲೇ ಎಲ್ಲ ದರ್ಶನ ಮುಗಿಸ್ಕೊಂಡು ಮನೆಗೆ ಬರೋದಾಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.